ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತುಮಕೂರಿನಲ್ಲಿ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಒಂದು ಹೊಸ ಬಡಾವಣೆನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಸರಿ, ಬನ್ನಿ, ತಡ ಮಾಡೋದು ಬೇಡ, ಇವಾಗ ವಿಷಯಕ್ಕೆ ಬರ್ತಾ ಇದ್ದೀನಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರ ಅಫಿಷಿಯಲ್ ವೆಬ್ಸೈಟ್. ಆ ಒಂದು ವೆಬ್ಸೈಟ್ ಅಡ್ರೆಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟಾಪ್ ಲೆಫ್ಟ್ ಸೈಡ್ ಏನು ಬ್ಲೂ ಕಲರಲ್ಲಿ ಹೈಲೈಟ್ ಆಗಿದೆ ನೋಡಿ, tumakuru.uda.gov.in. ಸೊ ಅದೇ ತುಮಕೂರು ಟೂಡಾ ಅವರ ವೆಬ್ಸೈಟು. ತಾವಿಲ್ಲಿ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಆಪ್ಷನ್ ಇದೆ. ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಇಂಗ್ಲೀಷ್ ಕೂಡ ಇಲ್ಲಿ ಆಪ್ಷನ್ ಇದೆ. ಟಾಪ್ ರೈಟ್ ಸೈಡಲ್ಲಿ ಇಂಗ್ಲೀಷ್ ನೋಟಿಫಿಕೇಷನ್ ಕೂಡ ತಾವು ನೋಡ್ಬೋದು. ನಾನು ಇವಾಗ ಸದ್ಯಕ್ಕೆ ಇಲ್ಲಿ ನೋಟಿಫಿಕೇಷನ್ಗಳು ಹೊರಡ್ತಾ ಇದೆ ನೋಡಿ. ಸೊ ರೈಟಿಂದ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ ನೋಡಿ. ತುಮಕೂರು ತಾಲೂಕು ಉರ್ಡಿಗೆರೆ ಹೋಬಳಿ ಮಾಚನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಪ್ರಾಧಿಕಾರವು ನಿರ್ಮಿಸಲು ಉದ್ದೇಶಿಸಿರುವ ವಸತಿ ಬಡಾವಣೆಯ ನಿವೇಶನಗಳ ಬೇಡಿಕೆ ಸಮೀಕ್ಷೆ ನೋಡಿ. ಇದು ಆ್ಯಕ್ಚುಲಿ ಡೈರೆಕ್ಟ್ ಅಲಾಟ್ಮೆಂಟ್ಗೆ ಕರೆದಿರುವಂಥ ನೋಟಿಫಿಕೇಷನ್ ಅಲ್ಲ. ಸೊ ಇದು ಜಸ್ಟ್ ಒಂದು ಬೇಡಿಕೆ ಸಮೀಕ್ಷೆ, ಅಂದರೆ ಡಿಮ್ಯಾಂಡ್ ಸರ್ವೆ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಅದರ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ದೀನಿ ನಾನು. ಸೊ ಅದಕ್ಕೂ ಮೊದಲು ಈ ಊರ್ಡಿಗೆರೆ ಹೋಬಳಿಯಲ್ಲಿದೆ ಹಾಗೂ ಮಾಚನಹಳ್ಳಿ ಗ್ರಾಮ ಎಲ್ಲಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಈ ಒಂದು ಬೇಡಿಕೆ ಸಮೀಕ್ಷೆಗೆ ಅಥವಾ ಸೈಟ್ ಅಲಾಟ್ಮೆಂಟ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ತಮಗೆ ಸಾಕಷ್ಟು ಕಂಡೀಷನ್ಗಳಿದೆ. ಆ ಕಂಡೀಷನ್ಗಳೇನು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಮಾಚನಹಳ್ಳಿ ಎಲ್ಲಿದೆ ನೋಡೋಣ ಬನ್ನಿ. ನೋಡಿ, ನಾನೀಗ ಆಲ್ರೆಡಿ ತುಮಕೂರು ಮ್ಯಾಪ್ ಓಪನ್ ಮಾಡಿ ಸ್ಯಾಟಲೈಟ್ ಇಮೇಜ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ತುಮಕೂರು ರೈಲ್ವೆ ಸ್ಟೇಷನ್ನಿಂದ ಮಾಚನಹಳ್ಳಿಗೆ ಸಾಧಾರಣ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ನಾನು ಆಲ್ರೆಡಿ ಡಿಸ್ಟೆನ್ಸ್ ಎಷ್ಟು ಅನ್ನೋದು ಕೂಡ ಹಾಕಿದ್ದೀನಿ ನೋಡಿ. ಮಾಚನಹಳ್ಳಿ ಗ್ರಾಮ ಸಮ್ವೇರಿಯರ್ ಇಲ್ಲಿ ಬರುತ್ತೆ, ಬಟ್ ಇದು ಉರ್ಡಿಗೆರೆ ಹೋಬಳಿಗೆ ಬರುತ್ತೆ. ಊರ್ಡಿಗೆರೆ ನೋಡಿ ಇಲ್ಲಿದೆ, ಊರ್ಡಿಗೆರೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ವೆವರ್ ಉರ್ಡಿಗೆರೆ ಹೋಬಳಿನಲ್ಲಿ ಬರುವ ಮಾಚನಹಳ್ಳಿ ಗ್ರಾಮ ಇಲ್ಲಿ ಬರ್ತಾ ಇದೆ. ಸೊ ನಾನು ಮ್ಯಾಪ್ನಲ್ಲಿ ಹಾಕಿದ್ದೀನಿ. ಸೊ ಸಾಧಾರಣ ಒಂದು 10ರಿಂದ 11 ಕಿಲೋಮೀಟ್ರ್ ಅಂತ ತಿಳ್ಕೊಳ್ಳಿ. ಸಿಟಿಯಿಂದ ಔಟ್ಸ್ಕರ್ಟ್ಸ್ನಲ್ಲಿ ಮಾಡ್ತಾ ಇರುವಂಥ ಬಡಾವಣೆ ಇದು. ಸೊ ನೋಟಿಫಿಕೇಷನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಸೈಟ್ಗಳಿದೆ ಅನ್ನೋ ಮಾಹಿತಿ ಇಲ್ಲಿ ಕೊಟ್ಟಿಲ್ಲ. ಜಸ್ಟ್ ಯಾವ್ಯಾವ ಡೈಮೆನ್ಷನ್ದು ಅವೈಲಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಹೇಳ್ಬಿಡ್ತೀನಿ ನೋಡಿ. ಅರ್ಜಿ ಸಲ್ಲಿಸಲು ಈಗ ಆಲ್ರೆಡಿ 18ನೇ ತಾರೀಕು ಮಾರ್ಚ್ 2026ರಿಂದ ಸ್ಟಾರ್ಟ್ ಆಗಿದೆ. ಆನ್ಲೈನಲ್ಲಿ ತಾವು ಅಪ್ಲಿಕೇಶನ್ನ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಈ ಒಂದು ಡಿಮ್ಯಾಂಡ್ ಸರ್ವೆಗೆ ತುಂಬ ಈಸಿಯಾಗಿ ಇಟ್ಟಿದ್ದಾರೆ. ಸೊ ಹಾಗೆ ಲಾಸ್ಟ್ ಡೇಟ್ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 17ನೇ ತಾರೀಕು ಏಪ್ರಿಲ್ 2026. ತಾವಿಗೇನು ತುಮಕೂರ್ದು ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ಟೂಡಾ ಅವ್ರದ್ದು www.tumakuru.uda.gov.in ಅಂತಿದೆ. ಆ ವೆಬ್ಸೈಟ್ ಮೂಲಕ ತಾವು ಅಪ್ಲೈ ಮಾಡ್ಬೋದು. ಸರಿ, ಬನ್ನಿ, ಈಗ ಯಾವೆಲ್ಲ ಡೈಮೆನ್ಷನ್ದು ಸೈಟ್ಗಳು ಅವೈಲಬಲ್ ಇದೆ ಈ ಒಂದು ಬಡಾವಣೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದರ ಮಾಹಿತಿ ಇಲ್ಲಿದೆ. ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು. EWS ಕ್ಯಾಟಗರಿ ಅವರಿಗೆ ಬರೀ 20-30 ಸೈಟ್ ಅಷ್ಟೇ ಕೊಡೋದು. 6x9 ಮೀಟರ್ಸ್ ಅಂದರೆ 20-30 ಸೈಟ್ ಅಂದರೆ 600 ಸ್ಕ್ವೇರ್ ಫೀಟ್ ಉಳ್ಳ ಸೈಟು ತಮಗೆ ಸಿಗುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ನೋಂದಣಿ ಶುಲ್ಕ ಬಂದು ಬರೀ 200 ರೂಪಾಯಿ ಆಗಿರುತ್ತೆ. ಇದು ರೀಫಂಡಬಲ್ ಇರೋದಿಲ್ಲ. ಸೊ ಏನು ನೋಂದಣಿ ಶುಲ್ಕ ಕಟ್ತಿರೋ ತಾವು ಅದು ರೀಫಂಡ್ ಆಗೋದಿಲ್ಲ. LIG ಅಂದರೆ ಲೋ ಇನ್ಕಮ್ ಗ್ರೂಪು 9x12 ಮೀಟರ್ಸು ಅಂದರೆ 30-40 ಅಳತೆಯ 1200 ಸ್ಕ್ವೇರ್ ಫೀಟ್ ಬರುವಂಥ ಸೈಟ್ ಇದು. ಬರೀ 250 ರೂಪಾಯಿ ನೋಂದಣಿ ಶುಲ್ಕ. MIG ಅಂದರೆ ಮಿಡಲ್ ಇನ್ಕಮ್ ಗ್ರೂಪು 30 ಮತ್ತು 50 ಅಂದರೆ 9x15 ಮೀಟರ್ಸು 30-50 ಸೈಟು 1500 ಸ್ಕ್ವೇರ್ ಫೀಟ್ ಬರುತ್ತೆ. HIG 1 ಅಂದರೆ ಐ ಇನ್ಕಮ್ ಗ್ರೂಪ್ 1 ಮತ್ತು HIG 2 ಅಂತ 2 ಕ್ಯಾಟಗರಿ ಇದೆ. ಅದರಲ್ಲಿ 12x18 ಮೀಟರ್ಸ್ ಅಂದರೆ 40-60 ಅಂದರೆ 2400 ಸ್ಕ್ವೇರ್ ಫೀಟ್ ಇರುವಂಥ ಸೈಟು ಬರುತ್ತೆ. 400 ರೂಪಾಯಿ ನೋಂದಣಿ ಶುಲ್ಕ. HIG 2 ಅಂದರೆ 15x24 ಮೀಟರ್ಗಳು 50x80 ಅಂದರೆ ಸಾಧಾರಣ 4000 ಸ್ಕ್ವೇರ್ ಫೀಟ್ ಉಳ್ಳ ಸೈಟ್. 500 ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ. ಸೊ ಇದಕ್ಕೆ
ಕಂಡೀಷನ್ ಏನು ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಯಾ ಪ್ರವರ್ಗಗಳ ಅಡಿಯಲ್ಲಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವವರು ಸಂಬಂಧಿಸಿದ ದೃಢೀಕೃತ ದಾಖಲಾತಿಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ತಾವೀಗ ಮೊದಲೇ ಹೇಳಿದಾಗೆ EWS ಕ್ಯಾಟಗರಿ ಅವರಿಗೆ ತಾವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಬರ್ತೀವಿ ಅನ್ನೋದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿ ತಾವು ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಇಂತಿಷ್ಟು ಇನ್ಕಮ್ ಇರಬೇಕು, ಅದರೊಳಗಡೆ ಬಂದರೆ ಮಾತ್ರ ತಮಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಒಳಗೆ ತಾವು ಅಪ್ಲೈ ಮಾಡೋದು. ಇಲ್ಲಿ EWSಗೆ ಇನ್ಕಮ್ ಲಿಮಿಟ್ ಎಷ್ಟು ಅಂತ ಕೊಟ್ಟಿಲ್ಲ. ಸಾಧಾರಣ ನನಗೆ ಗೊತ್ತಿರುವ ಹಾಗೆ 1,20,000 ಇರುತ್ತೆ. ಬಟ್ ಗ್ರಾಮಾಂತರ ಪ್ರದೇಶಗಳಿಗೆ ಒಂದಿರುತ್ತೆ, ಹಾಗೆ ನಗರ ಪ್ರದೇಶಗಳಿಗೆ ಒಂದಿರುತ್ತೆ. ಇದು ಇಲ್ಲಿ ಕೊಟ್ಟಿಲ್ಲ. ಎಷ್ಟು ಏನು ಅಂತ ತಮಗೆ ಇನ್ಡೆಪ್ತಾಗಿ ಬೇಕು ಅಂದರೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ದಯವಿಟ್ಟು ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ತಾವು ತಿಳ್ಕೊಬೋದು ಎಕ್ಸಾಕ್ಟ್ಲಿ ಎಷ್ಟು ಇನ್ಕಮ್ ಲಿಮಿಟ್ ಅಂತ. ಹಾಗೆ ಅದು ಒಂದು ಕಂಡೀಷನ್. ಆದರೆ ತಾವು ಕರ್ನಾಟಕದಲ್ಲಿ ಕಡಿಮೆ ಅಂದರೂ 10 ವರ್ಷದಿಂದ ತಾವು ವಾಸ ಇರಬೇಕು. ಇದು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಇರೋದ್ರಿಂದ ತುಮಕೂರಿನವರೇ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಕರ್ನಾಟಕದಲ್ಲಿ ಯಾರೆಲ್ಲ ನೆಲೆಸಿದ್ದೀರೋ ಅವರೆಲ್ಲ ಅಪ್ಲೈ ಮಾಡ್ಬೋದು. ಬಟ್ ನಾವು ಕಡಿಮೆ ಅಂದರೂ 10 ವರ್ಷ ಕರ್ನಾಟಕದಲ್ಲಿ ವಾಸ ಇರಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ವಾಸ ದೃಢೀಕರಣ ಪತ್ರ ಎಲ್ಲ ಕೊಡಬೇಕು. ತಹಸೀಲ್ದಾರ್ ಆಫೀಸ್ನಲ್ಲಿ ವಾಸ ದೃಢೀಕರಣ ಪತ್ರ ಕೊಡ್ತಾರೆ, ಅಥವಾ ನೋಟ್ರಿ ಅವರಿಂದ ಪ್ರಮಾಣೀಕರಿಸಿದ ನೋಟ್ರಿ ಅಫಿಡವಿಟ್ನು ಕೂಡ ತಾವು ಕೊಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ವಾಸ ದೃಢೀಕರಣ ಪತ್ರ ತಾವು ಅಪ್ಲೈ ಮಾಡಿದ್ರು ಕೂಡ ಕಡಿಮೆ ಅಂದರೂ 1 ತಿಂಗಳು ತಗೋತಾರೆ ಪ್ರೊಸೀಜರ್ ಪ್ರಕಾರ. ಸೊ ಎಕ್ಸ್ಟ್ರಾ ಏನಾದರೂ ದುಡ್ಡು ಕೊಟ್ಟು ಯಾರಾದರೂ ಮಾಡಿಸ್ಕೊಳ್ಳೋ ಸಾಧ್ಯತೆ ಇದ್ದರೆ ತಾವು ನೋಡ್ಬೋದು. ವಿತಿನ್ 1 ವಾರದಲ್ಲಿ ಸಿಗುತ್ತಾ ಅಂತ ಟ್ರೈ ಮಾಡಿ ನೋಡಿ. ಇಲ್ಲ ಅಂದರೆ ನೋಟರಿ ಅಫಿಡವಿಟ್ ಇಮಿಡಿಯೇಟಾಗಿ ಮಾಡ್ಬೋದು, ಅದನ್ನು ಕೂಡ ಮಾಡಿ ತಾವು ಸಲ್ಲಿಸ್ಬೋದು. ಅದಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ತಾವು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಗೃಹ ಮಂಡಳಿ ಅಥವಾ ಇನ್ನಿತರೆ ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಈಗಾಗಲೇ ನಿವೇಶನ ಅಥವಾ ಮನೆನ ಪಡೆದಿರಬಾರ್ದು. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿರೋರು BDA ಸೈಟ್ ತೊಗೊಂಡಿರ್ತೀರ ಅಥವಾ BDA ಮನೆ ತೊಗೊಂಡಿರ್ತೀರ, ಡೈರೆಕ್ಟ್ ಅಲಾಟ್ಮೆಂಟ್ ಆಗಿರುತ್ತೆ. ತುಮಕೂರಿನಲ್ಲಿ ಈಗ ಆಲ್ರೆಡಿ ಟೂಡಾದಿಂದ ಸೈಟ್ ಅಥವಾ ಮನೆ ಪಡ್ಕೊಂಡಿದ್ರೆ, ಅಥವಾ ಮೈಸೂರಿನಲ್ಲಿ ಮೂಡಾದಿಂದ ಸೈಟ್ ಅಥವಾ ಮನೆಗಳು ತಗೊಂಡಿದೆ, ಅಥವಾ KHB ಅಂದರೆ ಕರ್ನಾಟಕ ಗೃಹ ಮಂಡಳಿಯಿಂದ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ತಾವು ಸೈಟ್ ಅಥವಾ ಮನೆನ ಈಗ ಆಲ್ರೆಡಿ ಪಡ್ಕೊಂಡಿದ್ರೆ ಈ ಒಂದು ಬೇಡಿಕೆ ಸಮೀಕ್ಷೆಗೆ ಅರ್ಜಿ ಸಲ್ಲಿಸಲು ತಾವು ಅರ್ಹರಿರುವುದಿಲ್ಲ. ತಮಗೆ ಅಲಾಟ್ಮೆಂಟ್ ಕೂಡ ಆಗೋದಿಲ್ಲ. ಇದು ಬೇಡಿಕೆ ಸಮೀಕ್ಷೆಗೆ ಅರ್ಜಿ ಸಲ್ಲಿಸಿ ಮತ್ತು ಫೈನಲ್ ಅಲಾಟ್ಮೆಂಟ್ಗೆ ಒಂದು ಕಾಲ್ ಮಾಡ್ತಾರೆ, ಆವಾಗ ಕೂಡ ತಾವು ಅರ್ಜಿ ಸಲ್ಲಿಸಲು ಅರ್ಹತೆ ಇರೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಸಿಂಪಲ್ಲಾಗಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಮೊದಲನೇದಾಗಿ ಅರ್ಜಿದಾರರ ಪೂರ್ಣ ಹೆಸರು ಅಂತ ಕೇಳಿದ್ದಾರೆ. ತಾವು ಜಸ್ಟ್ ತಮ್ಮ ಹೆಸರು ಕೊಡಿ. ನೆಕ್ಸ್ಟು ತಂದೆಯ ಹೆಸರು ಅಥವಾ ಗಂಡನ ಹೆಸರು. ಹೆಂಡತಿ ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ ಗಂಡನ ಹೆಸರು ಕೊಡಬೇಕಾಗುತ್ತೆ. ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು, ಸರಿನಾ? ಆಧಾರ್ ನಂಬರ್ ಆದಮೇಲೆ ತಾವು ಹುಟ್ಟಿದ ದಿನಾಂಕ, ಸೊ ತಾವು ಡೇಟ್ ಆಫ್ ಬರ್ತ್ನ ಇಲ್ಲಿ ಕೊಡಿ. ನೆಕ್ಸ್ಟು ದೂರವಾಣಿ ಸಂಖ್ಯೆ, ತಾವು ದೂರವಾಣಿ ಸಂಖ್ಯೆ ಕೊಟ್ಟ ಮೇಲೆ ತಮ್ಮ ಇಮೇಲ್ ID ಕೊಡ್ಬೋದು. ನಾನು ಜಸ್ಟ್ ಫಾರ್ ಡೆಮೋ ಪರ್ಪಸ್ಗೆ ನನ್ನ ಒಂದು ಇಮೇಲ್ IDನ ಇಲ್ಲಿ ಕೊಡ್ತಾಯಿದ್ದೀನಿ, ನೋಡ್ಕೊಳ್ಳಿ ಸಿಂಪಲ್ಲಾಗಿ. ಎಲ್ಲ ಆದಮೇಲೆ ಪೂರ್ಣ ವಿಳಾಸ, ಮನೆ ನಂಬರ್ ಕೊಡಿ. 20 ಯಾವ ರಸ್ತೆ ಅಂತ ಇರುತ್ತೆ, ರಸ್ತೆ ಹೆಸರು ಕೊಡಿ. ಬಡಾವಣೆ, ಯಾವ ಬಡಾವಣೆ ಅಂತ ಇರುತ್ತೆ, ಸೊ ಬಡಾವಣೆ ಹೆಸರು ಕೊಡಿ. ಹಾಗೆ ಪಿನ್ ಕೋಡ್ ಕೊಡಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಯಾವುದೋ ಬೆಂಗಳೂರದು ಒಂದು ಕೊಟ್ಟಿದ್ದೀನಿ. ಸೊ ಹಾಗೆ ತಾವು ಯಾವ ಜಿಲ್ಲೆಯವರು, ತಾವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾಯಿದ್ದೀರಾ ಆ ಜಿಲ್ಲೆದು ಒಂದು ಡೀಟೇಲ್ಸ್ ಕೊಡಿ. ತಾವು ಏನು ಇಲ್ಲಿ ಉದ್ಯೋಗ, ಯಾವ ಉದ್ಯೋಗ ಅಂತ ಕೇಳಿದ್ದಾರೆ, ತಮ್ಮ ಆಕ್ಯುಪೇಷನ್ ಏನು, ವೃತ್ತಿ ಏನು ಅಂತ. ತಾವು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಗೌರ್ನಮೆಂಟ್ ಎಂಪ್ಲಾಯಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾರೇ ಆಗಿದ್ರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಒನ್ನು. ಇಲ್ಲ ತಾವು ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿ ಅಂತ ಕ್ಲಿಕ್ ಮಾಡಿ. ಅದು ಇಲ್ವಾ ತಾವು ಸೆಲ್ಫ್ ಎಂಪ್ಲಾಯ್ಡ್, ಫಾರ್ ಎಕ್ಸಾಂಪಲ್ ಡಾಕ್ಟ್ರೋ, ಲಾಯರೋ ಅಥವಾ ಸ್ವಂತ ಅಂಗಡಿಗಳೇನೋ ಇಟ್ಕೊಂಡಿದ್ದೀರಾ, ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟೋ ಅಥವಾ ಆಟೋಮೊಬೈಲ್ ಕನ್ಸಲ್ಟೆಂಟ್ ಆಗಿರ್ತೀರಾ, ಅವರು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷ್ನಲ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಇಲ್ಲ ತಾವು ವ್ಯವಸಾಯ ಮಾಡ್ತೀವಿ, ಅಗ್ರಿಕಲ್ಚರ್ ಮಾಡ್ತೀವಿ ಅನ್ನೋದಾದರೆ ತಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫಾರ್ಮರ್ ಅಥವಾ ಅಗ್ರಿಕಲ್ಚರಿಸ್ಟ್ ಅಂತ ಇದೆ ನೋಡಿ ಅದು. ಅದು ಇಲ್ಲ ನಾವು ದಿನಗೂಲಿ ಕೂಲಿಗೆ ಮಾಡ್ತೀವಿ, ಲೇಬರ್ ಅಂದರೆ
ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಲೇಬರ್ ಅಥವಾ ಡೈಲಿ ವೇಜ್ ವರ್ಕರ್ ಅಂತ. ಅದರ್ಸು ತಾವು ಜಸ್ಟ್ ಸ್ಟೂಡೆಂಟ್ ಆಗಿರ್ತೀರಾ ಅಥವಾ ರಿಟೈರ್ಡ್ ಹೋಮ್ ಮೇಕರ್ ಆಗಿರ್ತೀರಾ, ರಿಟೈರ್ಡ್ ಎಂಪ್ಲಾಯಿ ಆಗಿರ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ತಮ್ಗೆ ಉದ್ಯೋಗನೇ ಇಲ್ಲ ಅನ್ನೋದಾದರೆ ಇದನ್ನು ಈ ಲಾಸ್ಟ್ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ಕರ್ನಾಟಕದಲ್ಲಿ ಯಾವುದೇ ಪ್ರಾಧಿಕಾರ, ಕರ್ನಾಟಕ ಗೃಹ ಮಂಡಳಿ ಆಗಿರ್ಬೋದು, ಗೃಹ ನಿರ್ಮಾಣ ಸಹಕಾರ ಸಂಘಗಳಲ್ಲಿ, ಹೌಸಿಂಗ್ ಸೊಸೈಟಿಗಳಲ್ಲಿ ಅಥವಾ ಯಾವುದೇ ಇತರೆ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಲ್ಲಿ ತಮಗೆ ಅಥವಾ ತಮ್ಮ ಅವಲಂಬಿತ ಕುಟುಂಬದವರಿಗೆ ನಿವೇಶನ ಅಥವಾ ಮನೆಯನ್ನು ಹಂಚಿಕೆ ಮಾಡಲಾಗಿದೆಯೇ? ತಮಗೆ ಅಥವಾ ತಮ್ಮ ಡಿಪೆಂಡೆಂಟ್ಸ್ ಕೂಡ ಹೆಂಡತಿ ಆಗಿರ್ಬೋದು, ಅವ್ರ ಹೆಸರಿಗೆ ಅಥವಾ ಹೆಂಡತಿ ಅಪ್ಲೈ ಮಾಡ್ತಾಯಿದೆ, ಗಂಡನ ಹೆಸರಿಗೆ ಯಾವುದಾದ್ರೂ ಸೊಸೈಟಿ ಅಥವಾ ಇಂಥ ಗೌರ್ನಮೆಂಟ್ ಇಂದ ಡೈರೆಕ್ಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ತಮಗೆ ಇಲ್ಲಿ ಅಲಾಟ್ಮೆಂಟ್ ಆಗಲ್ಲ. ಸೊ ಭಾಳಷ್ಟು ಜನ ಸೈಟ್ ಅಥವಾ ಮನೆ ಇರೋರೇ ಅರ್ಜಿ ಸಲ್ಲಿಸ್ತಾರೆ, ಅದು ಗೊತ್ತಿರೋ ವಿಷಯ. ಭಾಳಷ್ಟು ಜನ ಅಲ್ಲದಿದ್ರು ಕೆಲವೊಂದಿಷ್ಟು ಜನಗಳು ಮಾಡ್ತಾರೆ. ಯಾಕಂದರೆ ಇಲ್ಲಿವರೆಗೂ ಇನ್ನು ನಮ್ಮ ದೇಶದಲ್ಲಿ ಆಧಾರ್ ಆಗಲಿ ವೋಟರ್ ಐ ಡಿಗಾಗಲಿ ಪ್ರಾಪರ್ಟಿ ಡೀಟೇಲ್ಸ್ ಲಿಂಕ್ ಆಗಿಲ್ಲ. ಹಂಗಾಗಿ 100% ಟ್ರೇಸ್ ಮಾಡೋದು ಕಷ್ಟ ಇದೆ. ಅದಾದಮೇಲೆ ನೆಕ್ಸ್ಟು ಪ್ರವರ್ಗ ಗುರುತಿಸಿ ಹಿಂದುಳಿದ ಪಂಗಡಗಳು ಅಂದರೆ ಯಾವುದು? 2A 2B 3A 3B ಹಿಂದುಳಿದ ವರ್ಗಗಳಾದರೆ ತಾವು ಈ ಕ್ಯಾಟಗರಿನಲ್ಲಿ ಬಂದಿದ್ದರೆ ಹಿಂದುಳಿದ ಪಂಗಡ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ನಾವು ಅನುಸೂಚಿತ ಬುಡಕಟ್ಟುಗಳು ಅಂದರೆ ST ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಿದ್ದರೆ ಅನುಸೂಚಿತ ಬುಡಕಟ್ಟುಗಳು ಅಂತ ಸೆಲೆಕ್ಟ್ ಮಾಡಿ. ಅದು ಅಲ್ಲ ನಾವು ಅನುಸೂಚಿತ ಜಾತಿ ವರ್ಗಗಳಲ್ಲಿ ಬರ್ತೀವಿ ಅಂದರೆ ಶೆಡ್ಯೂಲ್ ಕ್ಯಾಟಗರಿನಲ್ಲಿ ಬರ್ತೀವಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ತಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಮಿನಿಮಮ್ ತಾವು 10 ವರ್ಷಕ್ಕಿಂತ ಮೇಲಿರಬೇಕು. ಫಾರ್ ಎಕ್ಸಾಂಪಲ್ 15 ವರ್ಷ ಅಂತ ಹಾಕಿ, ಇಲ್ಲ ನಾನು ಒಂದು 40 ವರ್ಷದಿಂದ ಇದ್ದೀನಿ 40 ಅಂತ ಹಾಕಿ. ಸೊ ನಿವೇಶನ ಮತ್ತು ನೋಂದಣಿ ಶುಲ್ಕ ಮತ್ತು ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತು ತಮಗೆ ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕೆಳಗಡೆ ಬಂದು ತಾವು ಇಲ್ಲಿ ಕ್ಲಿಕ್ ಮಾಡಬೇಕು. ತಮಗೆ 20-30 ಸೈಟ್ ಬೇಕಾ ಅಥವಾ ತಮಗೆ 30-40 ಸೈಟ್ ಬೇಕಂತ ನೋಡಿ. ಇಲ್ಲಿ ಎರಡೂ ಕ್ಲಿಕ್ ಮಾಡಿದ್ರೆ ಎರಡೂ ಬೇಕು ಅಂತ ತಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಅವಕಾಶ ಕೊಡಲ್ಲ. ನೋಡಿ ಇಲ್ಲಿ ಯು ಕ್ಯಾನ್ ಚೂಸ್ ಓನ್ಲಿ 1 ಅಪ್ ಟು 1 ಚಾಯ್ಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅಂದರೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ತಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಮುಂದುವರ್ಸೋದಕ್ಕೆ ಅವಕಾಶ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾನು 30-40 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ವಿಚ್ ಪ್ಲಾಟ್ ಸೈಜ್ ವುಡ್ ಯು ಲೈಕ್ ಟು ರಿಕ್ವೆಸ್ಟ್, ಯು ಮೇ ಚೂಸ್ 1 ಆಪ್ಷನ್ ಅಂತ. ಅದು ಸೆಲೆಕ್ಟ್ ಎಲ್ಲ ಆದಮೇಲೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಡಿಸ್ಕ್ಲೈಮರ್ ಇರುತ್ತೆ, ಅದನ್ನೆಲ್ಲ ದಯವಿಟ್ಟು ಓದ್ಕೊಳ್ಳಿ. ಅಲ್ಲಿ ಏನಂತ ಇರುತ್ತೆ ಅಂದರೆ ಬೇಸಿಕಲಿ ನಾನು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಸತ್ಯವಾಗಿರುತ್ತದೆ ಅಥವಾ ಸುಳ್ಳೇನಾದರೂ ಇದ್ದರೆ ಕಾನೂನು ಪ್ರಕಾರ ತಾವು ನನ್ನ ಮೇಲೆ ಏನಾದರೂ ಕ್ರಮನ ತಗೋಬೋದು ಅಂತ ಡಿಸ್ಕ್ಲೈಮರ್ ಕೊಡೋದು. ಅದನ್ನು ಇಲ್ಲಿ ಇಂಗ್ಲೀಷ್ನಲ್ಲೂ ಕೊಟ್ಟಿರ್ತಾರೆ ನೋಡಿ. ಸೊ ಇಲ್ಲಿ ತಾವು ಅಪ್ಲೈ ಮಾಡಿದ ತಕ್ಷಣ ತಮಗೆ ಅಲಾಟ್ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಸೊ ಅಲಾಟ್ಮೆಂಟ್ಗೆ ಪ್ರೊಸೆಸ್ ಇದೆ. ನಾನು ಹೇಳ್ದಾಗೆ ನೋಡಿ ಇಲ್ಲಿ ಕ್ಯಾಟಗರಿ ವೈಸು ಎಲ್ಲ ಅಳೆದು ತೂಗ್ತಾರೆ, ಸೀನಿಯಾರಿಟಿ ನೋಡ್ತಾರೆ, ಅದೆಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ಯಾರು ಕೊಡಬೇಕು ಅವ್ರಿಗೆ ಕೊಡ್ತಾರೆ. ನೋಡಿ ಇಲ್ಲಿ ತಾವು ಇದನ್ನು ಈ ಬಾಕ್ಸ್ನ ಚೆಕ್ ಮಾಡಬೇಕು, ಡಿಸ್ಕ್ಲೈಮರ್ ಬಾಕ್ಸ್ನ ಇದನ್ನು ಚೆಕ್ ಮಾಡಿ. ಇಲ್ಲಿ ರೇಸರ್ ಪೇ ಅಂತ ಬರುತ್ತೆ ನೋಡಿ, 30-40 ಆಗಿದ್ದಕ್ಕೆ 250 ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಸಬ್ಮಿಟ್ ಆ್ಯಂಡ್ ಪೇ ಅಂತ ಇರುತ್ತೆ. ನಾನು ಇದು ಜಸ್ಟ್ ಡೆಮೋ ಪರ್ಪಸ್ ಆಗಿರೋದ್ರಿಂದ ನಾನು ಇದು ಸಬ್ಮಿಟ್ ಮಾಡ್ತಾಯಿಲ್ಲ. ಫೈನಲ್ ಸ್ಟೆಪ್ ಒಂದು, ದಯವಿಟ್ಟು ಯಾರು ಇಂಟ್ರೆಸ್ಟ್ ಇದೆ ಅವರು ಸಬ್ಮಿಟ್ ಆ್ಯಂಡ್ ಪೇ ಅಂತ ಮಾಡಿದ ತಕ್ಷಣ ರೇಸರ್ ಪೇ ಅವ್ರದ್ದು ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ತಾವು ಫೋನ್ಪೇನ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆಯಾ, ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ, ಅದನ್ನು ನೋಡ್ಕೊಳ್ಳಿ. ಈಸಿ ಅಂದರೆ ಈ UPI ಪೇಮೆಂಟ್ಗಳು ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಭಾರತ್ ಪೇ ಆಗಿರ್ಬೋದು, ಯಾವುದಾದ್ರೂ ತಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇ ಮಾಡಿ. ಇಲ್ಲ ಈಗ ಇದನ್ನೆಲ್ಲ ಆಪ್ಷನ್ನು ತಾವು ಸೆಲೆಕ್ಟ್ ಮಾಡಿದ್ದೀರಾ, ಇನ್ನೊಂದು ಸಲ ನೋಡ್ಕೋಬೇಕು, ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂದರೆ ಇಲ್ಲಿ ನೋಡಿ ರಿವ್ಯೂ ಅಂತ ಇದೆ ಒಂದು ಆಪ್ಷನ್ನು. ಇಲ್ಲಿ ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ತಾವಿಲ್ಲಿ ಕೊಟ್ಟಿರೋ ಮಾಹಿತಿ ಎಲ್ಲ ಬಂದ್ಬಿಡುತ್ತೆ. ತಮ್ಮ ಹೆಸ್ರೇನು ಕೊಟ್ಟಿದ್ದೀರಾ,
ಗಂಡನ ಹೆಸರು ಅಥವಾ ತಂದೆ ಹೆಸರು ತಾಯಿ ಹೆಸರು ಏನು ಕೊಟ್ಟಿದ್ರೆ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿದೆಯಾ, ತಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ, ತಾವು ಕೊಟ್ಟಿರೋ ಫೋನ್ ನಂಬರ್ ಕರೆಕ್ಟಾಗಿದೆಯಾ, ಇಮೇಲ್ ಐ ಡಿ, ತಮ್ಮ ವಿಳಾಸ, ಯಾವ ಜಿಲ್ಲೆಯವರು, ತಮ್ಮ ಉದ್ಯೋಗ ಏನು ಕೊಟ್ಟಿದ್ದೀರಾ, ತಮಗೀಗ ಆಲ್ರೆಡಿ ಸೈಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ, ಎಲ್ಲ ಮಾಹಿತಿ ತಾವೇನು A to Z ಕೊಟ್ಟಿರ್ತೀರ, ಯಾವ ಪ್ರವರ್ಗಕ್ಕೆ ಸೇರ್ತೀರಾ, ಯಾವ ಜಾತಿ, ಎಲ್ಲ ಏನು ಮಾಹಿತಿ ತಾವು ಕೊಟ್ಟಿರ್ತೀರೋ ಅದೇ ಇಲ್ಲಿ ಒಂದು ಡೀಟೈಲ್ಡ್ ರಿಪೋರ್ಟ್ ಒಂದು ಜನ್ರೇಟ್ ಆಗಿ ಬರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಎಲ್ಲ ಕರೆಕ್ಟಾಗಿದ್ದರೆ ಸಬ್ಮಿಟ್ ಆ್ಯಂಡ್ ಪೇ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ತಾವು ಪೇಮೆಂಟ್ ಮಾಡಿದ್ರೆ ಮತ್ತು ತಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಫೋಟೋ ಹೊಡೆದಿಟ್ಕೊಳ್ಳಿ, ಅಥವಾ ಪ್ರಿಂಟ್ ಆಪ್ಷನ್ ಇದ್ದರೆ ಪ್ರಿಂಟ್ ಆಪ್ಷನ್ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳಿ ಡೇಟಾನ. ಎಲ್ಲ ಮಾಡಿಕೊಂಡು ತಾವು ಈ ರೀತಿಯಾಗಿ ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಸೊ ತಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತ ನನಗೆ ಗೊತ್ತಿರೋಂಥ ವಿಷಯನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಫೈನಲಿ ಫ್ರೆಂಡ್ಸ್, ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ತಮಗೆ ಅಗತ್ಯ ಇಲ್ಲದಿದ್ದರೂ ಮತ್ತಿನ್ಯಾರಿಗೋ ಈ ಸೈಟ್ಗೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.